ಯಾವ ಪ್ರಮಾಣದಲ್ಲಿ ಜನ ಸೇರಿದ್ರು, ಜನಸಂದಣಿ ಹೇಗಿತ್ತು, ಅದರ ತೀವ್ರತೆ ಹೇಗಿತ್ತು ಎನ್ನುವ ಸ್ಥಿತಿಯನ್ನು ಒಂದು ಕಾರ್ ಇಲ್ಲಿ ಹೇಳ್ತಾ ಇದೆ. ಸ್ಟೇಡಿಯಂ ಬಳಿ ನೂಕು ನುಗ್ಗಲಾಯಿತು, ಜನಸಂದಣಿ ಜಾಸ್ತಿ ಆಯಿತು, ಅಭಿಮಾನಿಗಳು ಹತ್ತು ಬಿಡ್ತಾರೆ ಕಾರ್ ಮೇಲೆ. ಯಾರ್ದೋ ಕಾರು ಹತ್ತು ಬಿಡೋದು. ಏನು ಹೋಗಬೇಕು ಹೇಳಿ? ಇವ್ರದ್ದೇನು ಹೋಗಬೇಕು? EMI ಕಟ್ಟಬೇಕಾ, ಬಡ್ಡಿ ಕಟ್ಟಬೇಕಾ, ಕಷ್ಟಪಟ್ಟು ದುಡಿದು ಕಾರನ್ನು ಕಂತು ಕಟ್ಟಬೇಕಾ, ಆ ವಿಂಡ್ಶೀಲ್ಡೋ ರೇರ್ ಶೀಲ್ಡೋ ಇದನ್ನಾದ್ರೂ ಹಾಕಿಸ್ಕೊಡ್ಬೇಕಾ? ಏನಿಲ್ಲ, ಕಾರ್ ಮೇಲೆ ಹತ್ತು ಬಿಡ್ತಾರೆ. ಇಡೀ ಕಾರೇ ದೊಡ್ಡ ಮರ ಬಿದ್ದರೂ ಈ ಥರ ಜಖಮಾಗಲ್ಲ ರೀ ಒಂದು ಕಾರು. ಆ ಮಟ್ಟಿಗೆ ಜಖಮಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ನಿಲ್ಲಿಸಿದ್ದಂಥ ಕಾರಿದು. RCB ಟೀಮ್ ನೋಡಬೇಕು ಅಂಥೇಳಿ ಕಾರ್ ಮೇಲೆ ಜನ ಹತ್ತು ಬಿಟ್ಟಿರ್ತಾರೆ. ಆಗ ಆಗಿರ್ತಕ್ಕಂಥ ಕಾರಿನ ಅವಸ್ಥೆ ಇದು. ಇದು RCB ಅಭಿಮಾನಿಗಳ ಸಾವಿನ ಪಟ್ಟಿ. ಇದು ವೈದೇಹಿ ಆಸ್ಪತ್ರೆಯಲ್ಲಿ 4 ಜನ ಸಾವನ್ನಪ್ಪುತ್ತಾರೆ. ಭೂಮಿಕ್ ಅಂತ ಹೇಳಿ 20 ವರ್ಷ, ಸಹನಾಗೆ 19 ವರ್ಷ, ಇನ್ನೊಬ್ಬ 20 ವರ್ಷದ ಯುವಕ, 35 ವರ್ಷದ ವ್ಯಕ್ತಿ ಇನ್ನೊಬ್ಬ. ಇವರ ವಿವರ ಇನ್ನಷ್ಟು ತಿಳಿದು ಬರಬೇಕಾಗಿದೆ. ಆದರೆ 20 ವರ್ಷ 35 ವರ್ಷ ಅಂತ ಹೇಳಿ ಗೊತ್ತಾಗಿದೆ. ಇಲ್ಲಿ ಇನ್ನೂ ಕೂಡ 12 ಮಂದಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಒಬ್ಬ ವ್ಯಕ್ತಿ ಇಲ್ಲಿ ಸಾವನ್ನಪ್ಪಿದ್ದಾರೆ. ಚಿನ್ಮಯಿ 19 ವರ್ಷ. ಇನ್ನೊಂದು ಕಡೆ ಈ ಆಸ್ಪತ್ರೆಯಲ್ಲಿ ಇತರ 6 ಮಂದಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಮಂದಿ ಸಾವನ್ನಪ್ತಾರೆ. ದಿವ್ಯಾಂಶಿಕಾ 13 ವರ್ಷದ ಬಾಲಕಿ, 9ನೇ ತರಗತಿ. ದಿಯಾ ಅಂಥೇಳಿ 26 ವರ್ಷದ ಯುವತಿ. ಶ್ರವಣಿಗೆ 21 ವರ್ಷ, ಅಪರಿಚಿತ ಬಾಲಕಿ ಸತ್ತಿರೋದು. ಇನ್ನೊಂದು ಕಡೆ 17 ವರ್ಷದ ಅಪರಿಚಿತ ಯುವಕ. ಅಪರಿಚಿತ ವ್ಯಕ್ತಿ ವಯಸ್ಸು, ಹೆಸರು, ಗುರುತು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಇದು ನಾವು ಇವತ್ತಿನ ಸಂಭ್ರಮಾಚರಣೆಯಲ್ಲಿ ನೋಡಿದಂತಹ ಸಾವುಗಳು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ. DC ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರ ಆದೇಶವನ್ನು ಮಾಡಿದೆ. ಇಲ್ಲಿ 15 ದಿನಗಳ ಒಳಗಡೆ ಏನು ಕಾಯ್ತಿದ್ವಿ ಕಾಲ್ ತುಳಿತ, ಎಷ್ಟು ಜನ ಸೇರಿದ್ರು, ಯಾವ ಥರ ನುಗ್ಗಿದ್ರು, ಯಾವ್ಯಾವ ಗೇಟ್ಗಳ ಪರಿಸ್ಥಿತಿ ಏನಾಗಿತ್ತು, ಯಾವ ರೀತಿಯಲ್ಲಿ ಜನ ಇದಕ್ಕೆ ಎಂಟ್ರಿ ಆದರು, ಚಿನ್ನಸ್ವಾಮಿಯ ಗೇಟ್ನ ಒಳಭಾಗದಲ್ಲಿದ್ದಂತಹ ಸಿಬ್ಬಂದಿ ಯಾವ ಗೇಟ್ ತೆಗೆದ್ರು, ಅದೇನೋ ಸ್ಲ್ಯಾಬ್ ಮುರಿದು ಹೋಯಿತು ಅಂತಾರಲ್ಲ ನಿಜಾನಾ, ಈ ಥರದ್ದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಆಗುತ್ತೆ. 15 ದಿನಗಳ ಒಳಗಾಗಿ ರಿಪೋರ್ಟ್ ಕೂಡ ಸಿಗುತ್ತೆ. ಇನ್ನು ಮೃತರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಅನೌನ್ಸ್ ಮಾಡಿದೆ ಸರ್ಕಾರ. ಗಾಯಾಳುಗಳಿಗೆ ಸರ್ಕಾರದ ಕಡೆಯಿಂದಾನೇ ಚಿಕಿತ್ಸೆ ಲಭ್ಯವಾಗುತ್ತೆ. ಕಾಲ್ತುಳಿತ ನಡೆದಿರೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ವಿಧಾನಸೌಧದಲ್ಲಿ ಕಾಲ್ತುಳಿತ ಘಟನೆ ನಡೆದಿಲ್ಲ. ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಈ ಥರ ಆಗಿಲ್ಲ. KCAಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ಈ ಥರ ನಡೆದಿದೆ. ನಮಗೆ ಬೆಳಗ್ಗೆ ಕ್ರಿಕೆಟ್ ಅಸೋಸಿಯೇಷನ್ ಹೇಳಿದ್ದು, ಅವ್ರು ಕೇಳಿದ್ದಕ್ಕೆ ನಾವು ಜಾಗ ಕೊಟ್ಟಿದ್ದೀವಿ ಅಷ್ಟೇ. ನಮ್ಮ ನಿರೀಕ್ಷೆಗೂ ಮೀರಿ ಜನ ಸೇರಿಬಿಟ್ಟಿದ್ರು. ಸುಮಾರು 2-3 ಲಕ್ಷ ಫ್ಯಾನ್ಸ್ ಬಂದುಬಿಟ್ಟಿದ್ರು ಇಲ್ಲಿಗೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ನಿಶ್ಚಿತ ಅಂತ ಹೇಳಿ ಸರ್ಕಾರ ಹೇಳಿದೆ. ಒಂದು ಅನಿರೀಕ್ಷಿತ ದುರಂತ. ಯಾರು ಈ ಕಾಲ್ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ. ಅವರ ಕುಟುಂಬ ವರ್ಗದವರಿಗೆ ಬಹಳ ಜನ ಯುವಕ ಯುವತಿಯರು, ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ, ನಮಗೇನು ಹೇಳಿಲ್ಲ ಅದನ್ನ. ನಾವು ಇಲ್ಲಿ ಅರಮನೆ ಅಂತ ವಿಧಾನಸೌಧ ಮುಂದ್ಗಡೆ ಮಾಡಿದ್ದು, ಅಲ್ಲೇನಾರು ಆಗಿದ್ಯಾ? ಇಲ್ಲ ಅಲ್ವಾ. ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ. ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತ ಹೇಳಿ ನಮ್ಗೇನ್ ಗೊತ್ತಾಗ್ಲಿಲ್ಲ. ಸತ್ತ ಕುಟುಂಬದ ವಾರಸುದಾರರಿಗೆ, ಯಾಕಂದ್ರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವ ಜನಾಂಗದವ್ರೆ, ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಸತ್ತಿದ್ದಾರೆ. ಅವರ ಕುಟುಂಬದ ವಾರಸುದಾರರಿಗೆ ಸರ್ಕಾರ 10 ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೀವಿ. ಒಂದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿನೂ ಕೂಡ ಆರ್ಡರ್ ಮಾಡಿದ್ದೀವಿ. ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೀವಿ. ವಿಚಾರಣೆ ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ನಾನು
ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನ ಮಾಡಿಸ್ತಾ ಇದ್ದೀನಿ.